ಭುವನಂ ಗಗನಂ ಫೆಬ್ರವರಿ 14ರಂದು ರಾಜ್ಯಾದ್ಯಂತ ಬಿಡುಗಡೆ. ಇನ್ನು ಟ್ರಂಪ್ ಸರ್ಕಾರದಲ್ಲಿ ಭಾರತದ ಸಾಫ್ಟ್ ಪವರ್ ಎಲಾನ್ ಮಸ್ಕ್ರ ಒಂದು ಟೀಮ್ಗೆ 22 ವರ್ಷದ ಭಾರತೀಯ ಇಂಜಿನಿಯರ್ ಎಂಟ್ರಿ ಆಗಿದ್ದಾರೆ. ಅದು ಭಾರತೀಯ ಮೂಲದ ಇಂಜಿನಿಯರ್ ಆಕಾಶ್ ಬೊಬ್ಬಾ ಸುದ್ದಿಯಲ್ಲಿದ್ದಾರೆ. ಎಲಾನ್ ಮಸ್ಕ್ ಅವರ ಸರ್ಕಾರಿ ದಕ್ಷತೆ ಇಲಾಖೆ ನೇಮಕ ಮಾಡಿಕೊಂಡ 6 ಯುವ ಇಂಜಿನಿಯರ್ಗಳಲ್ಲಿ ಆಕಾಶ್ ಒಬ್ಬರು. 19 ರಿಂದ 24 ವರ್ಷ ವಯಸ್ಸಿನ 6 ಇಂಜಿನಿಯರ್ಗಳಿಗೆ ಸೂಕ್ಷ್ಮ ಸರ್ಕಾರಿ ವ್ಯವಸ್ಥೆಯಲ್ಲಿ ಅಸಾಧಾರಣ ಪ್ರವೇಶವನ್ನು ನೀಡಲಾಗಿದೆ. ಆಕಾಶ್ ಬೊಬ್ಬಾ ಯಾರು ಅಂತ ನೋಡೋದಾದ್ರೆ ಆಕಾಶ್ ಬೊಬ್ಬಾ ಭಾರತೀಯ ಮೂಲದ 22 ವರ್ಷದ ಇಂಜಿನಿಯರ್. ಬೊಬ್ಬಾ UC ಬರ್ಕ್ಲಿಯಲ್ಲಿ ಒಬ್ಬ ಅದ್ಭುತ ಕೋಡರ್ ಆಗಿ ಪ್ರಾರಂಭಿಸಿದ್ರು. ಅವರು ಮೆಟಾ ಮತ್ತು ಪಲಂತೀರ್ನಲ್ಲಿ ಇಂಟರ್ನ್ ಆಗಿ ಕೆಲಸ ಮಾಡಿದ್ದಾರೆ. ಸರ್ಕಾರದ ಪ್ರಮುಖ ಹುದ್ದೆಗೆ ಬೊಬ್ಬಾ ಅವರ ನೇಮಕವು ಗಮನಾರ್ಹ ಸಾಧನೆಗಿಂತ ಕಡಿಮೆ ಇಲ್ಲ. ತಾಂತ್ರಿಕ ಕೌಶಲ್ಯಗಳ ಜೊತೆಗೆ ಬೊಬ್ಬಾ ಅವರ ರೆಸ್ಯೂಮ್ AI ಡೇಟಾ ವಿಶ್ಲೇಷಣೆ ಮತ್ತು ಹಣಕಾಸು ಮಾಡೆಲಿಂಗ್ನಲ್ಲಿ ಅವರ ಪರಿಣಿತಿಯನ್ನು ಪ್ರತಿಬಿಂಬಿಸುತ್ತದೆ. ಬೊಬ್ಬಾ ಅವರ ಮಾಜಿ ಸಹಪಾಠಿ ಚಾರಿಸ್ ಜಾಂಗ್ ಬರ್ಕ್ಲಿಯಲ್ಲಿ ನಡೆದ ಘಟನೆಯನ್ನು ನೆನಪಿಸಿಕೊಂಡಿದ್ದಾರೆ. ಒಂದು ಪ್ರಮುಖ ಯೋಜನೆಯ ಗಡುವಿಗೆ ಕೇವಲ 2 ದಿನಗಳ ಮೊದಲು ಆಕಾಶ್ನ ಪಾಲುದಾರ ಆಕಸ್ಮಿಕವಾಗಿ ಅವರ ಸಂಪೂರ್ಣ ಕೋಡ್ ಬೇಸ್ ಅನ್ನು ಹೇಗೆ ಅಳಿಸಿ ಹಾಕಿದ್ರು ಎಂಬುದನ್ನು ಜಾಂಗ್ ವಿವರಿಸಿದ್ರು. ತಂಡವು ಭಯಭೀತರಾಗಿದ್ದಾಗ ಬೊಬ್ಬಾ ಶಾಂತವಾಗಿದ್ರು. ರಾತ್ರಿ ಇಡೀ ಯೋಜನೆಯನ್ನು ಪುನಃ ಬರೆದ್ರು ಮತ್ತು ನಿಗದಿತ ಸಮಯಕ್ಕಿಂತ ಮುಂಚಿತವಾಗಿ ಅದನ್ನು ಸಲ್ಲಿಸಿ ಹೆಚ್ಚಿನ ಅಂಕಗಳನ್ನ ಗಳಿಸಿದ್ರು ಅಂತ ಹೇಳಿದರು. ಬೊಬ್ಬಾ ಅವರ ಹೊರತಾಗಿ ಈ ಟೀಮ್ಗೆ ನೇಮಕಗೊಂಡ ಇತರ ಇಂಜಿನಿಯರ್ಗಳಲ್ಲಿ ಎಡ್ವರ್ಡ್ ಕೋರಿಸ್ಟೈನ್, ಲ್ಯೂಕ್ ಫಾರಿಟರ್, ಹೀಗೆ ಗೌಟಿಯಾರ್ ಕೋಲ್, ಕಿಲಿಯನ್, ಗ್ಯಾವಿನ್ ಕ್ಲಿಗರ್ ಮತ್ತು ಎಥಾನ್ ಶೋವಟ್ರಾನ್ ಸೇರಿದ್ದಾರೆ. ಉಳಿದವರು ನಿಮ್ಗೆ ಯಾರು ಅರ್ಥ ಆಗಿರಲ್ಲ. ಹಾಗಾಗಿ ಆಕಾಶ್ ಮಾತ್ರ ಎಲ್ರಿಗೂ ಅರ್ಥ ಆಗಿರ್ತಾರೆ. ಅಂದರೆ ಇವರು ಕಂಪ್ನಿ ಹಿಂದೆ ಕೆಲಸ ಮಾಡೋ ಕಂಪ್ನಿಲಿ ಯಾರೋ ಇವರು ಪ್ರಾಜೆಕ್ಟ್ನೆಲ್ಲ ಹಾಕಿದ್ದಾಗ ರಾತ್ರೋರಾತ್ರಿ ಅದನ್ನು ಮಾಡಿ ಸೈನ್ಸ್ ಕಂಡಂಥ ವ್ಯಕ್ತಿ. ಹಾಗಾಗಿ ಕೆಪಾಸಿಟಿ ಜಾಸ್ತಿ ಅಂತ ಅವ್ರ ಫ್ರೆಂಡ್ ಹೇಳೋರೆ. 84 ರಿಂದ 50 kg ಬಂದೆ, ಆಮೇಲೂ ಸಣ್ಣಗೆ ಫಿಟ್ ಆಗಿದ್ದೀನಿ. ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್. ಸಣ್ಣ ಆಗೋಕ್ಕೆ ಜೀನಿ ಸ್ಲಿಮ್ ಯೂಸ್ ಮಾಡಿದೆ, ಹೆಲ್ದಿನೂ ಅದೇ. ನೀವು ಸಣ್ಣ ಆಗಬೇಕಾ, ಹೆಲ್ದಿ ಆಗಬೇಕಾ? ಹಾಗಿದ್ರೆ ಜೀನಿ ಸ್ಲಿಮ್ ಯೂಸ್ ಮಾಡಿ. ಸಣ್ಣ ಆಗೋದಕ್ಕೆ ಯಾವುದೋ ಪ್ರಾಡಕ್ಟ್ ಹೇಳ್ತಾ ಇದ್ದಾಳೆ, ಏನಾದರೂ ಸೈಡ್ ಎಫೆಕ್ಟ್ಸ್ ಇದೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಖಂಡಿತ ಇಲ್ಲ, ಯಾಕಂದರೆ ಇದು ಕೆಮಿಕಲ್ ಫ್ರೀ. ಸಣ್ಣ ಆಗಬೇಕು ಅಂದರೆ ಜೀನಿ ಸ್ಲಿಮ್ ಯೂಸ್ ಮಾಡಿ. ಹೆಚ್ಚಿನ ಮಾಹಿತಿಗೆ ಕೆಳಗೆ ಡಿಸ್ಪ್ಲೇ ಆಗ್ತಿರೋ ನಂಬರ್ಗೆ ಕಾಲ್ ಮಾಡಿ.